ಕೆಲವರ ಪ್ರಕಾರ ಇದು ಭವಿಷ್ಯದ ಇಂಧನ, ವಿಚ್ ಈಸ್ ಹೈಡ್ರೋಜನ್, ಅಫ್ಕೋರ್ಸ್ ಅದರಲ್ಲೂ ಗ್ರೀನ್ ಹೈಡ್ರೋಜನ್. ದೇಶದ ರೈಲ್ವೆ ಇಲಾಖೆ ಕೂಡ ಆ ಇತಿಹಾಸದ ಅಥವಾ ಆ ಸಾಧನೆಗಳ ಪುಟಕ್ಕೆ ನಾನು ಹೋಗಿ ಸೇರ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ದಂಗೆ ಕಾಣಿಸ್ತಾ ಇದೆ. ಸಂತೋಷ. ಆದರೆ ಬಟ್ ಅಫ್ಕೋರ್ಸ್ ಹೋಲ್ ಟೆಕ್ನಾಲಜಿ ಇದು ಹೊಸದು ಅಂತ ನಾನು ಕರಿತಾ ಇಲ್ಲ, ನಮ್ಮ ದೇಶದಲ್ಲೂ ಮಾಡ್ತಾ ಇದ್ದೀವಿ ಅಂತ. ಮೊದಲ ಹೈಡ್ರೋಜನ್ ಇಂಜಿನ್ ಅನ್ನು ಯಶಸ್ವಿಯಾಗಿ ರೈಲ್ವೆ ಇಲಾಖೆ ಚೆನ್ನೈನ ಇಂಟಿಗ್ರಲ್ ಕೋಚ್ ಫ್ಯಾಕ್ಟ್ರಿನಲ್ಲಿ ಪರೀಕ್ಷೆ ಮಾಡಿದ್ದಾರೆ. ಗ್ರೇಟ್ ಅಚೀವ್ಮೆಂಟ್, ಗುಡ್ ಡೇ ಆ್ಯಕ್ಚುಲಿ. ಯಾಕಂದರೆ ಆರಂಭದಲ್ಲಿ ಕಲ್ಲಿದ್ದಲಿಂದ ಇದ್ದಂತಹ ರೈಲನ್ನು ಪರಿಸರದ ವಿಚಾರದಲ್ಲಾಗಲಿ ಅಥವಾ ಪೊಲ್ಯೂಷನಲ್ಲಾಗಲಿ ನಿಧಾನಕ್ಕೆ ತೆಗೆದು ನಾವು ಡೀಸೆಲ್ ಆದ್ವಿ. ಡೀಸೆಲ್ಲಿಂದ ನಾವು ಎಲೆಕ್ಟ್ರಿಕ್ಗೆ ಬಂದ್ವಿ. ಈಗ ಆಲ್ಮೋಸ್ಟ್ ಎಲೆಕ್ಟ್ರಿಫಿಕೇಷನ್ ಎಲ್ಲ ಕಡೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಈಗ ಹೈಡ್ರೋಜನ್ ಕಡೆಗೆ ಹೋಗ್ತಾ ಇದ್ದೀವಿ. ಮೋರ್ ಇದು ಏನೋ 88 kg ಇದ್ದವರು ಈಗ 72 kg ಬಂದಿದ್ದಾರೆ. ಅಂದ್ರೆ 16 kg ವೆಯ್ಟ್ ಲಾಸ್ ಮಾಡ್ಕೊಂಡಿದ್ದಾರೆ. ಮೊದಲ ದಪ್ಪ ಬಾಳದಿ ಎಷ್ಟು ಮೇಯ್ ಬಿಟ್ಟಿದಿ ಎಷ್ಟು ದಪ್ಪದಿ ಅಂತೇಳಿ ನನ್ಗೆ ಹಾಸ್ ಮಾಡ್ತಿದ್ದು. ಈಗಿಲ್ಲ, ಈ ಸಲ ಬಾಳ ಸಣ್ಣ ಹುಡುಗಿಗತೆ ಕಾಣತ್ತೆ ಅಂತ ನನಗೆ ಜನರು ಅಂತ. ಇದಕ್ಕೆ ಯಾವ ಸೈಡ್ ಎಫೆಕ್ಟ್ ಇಲ್ಲ. ನನ್ನ ಜೀನಿ ಸ್ಲಿಮ್ ತೊಗೊಂಡ್ ಫುಲ್ ಖುಷಿ ಇದನ್ನೀಗ. ಮತ್ತು ಭಾರತಕ್ಕೆ ಅನುಕೂಲ. ಯಾಕಂದರೆ ಆ ಫಾಸಿಲ್ ಫ್ಯೂಯಲ್ ಅಂದರೆ ಪೆಟ್ರೋಲು ಡೀಸೆಲ್ಲು ಇದ್ರ ಮೇಲೆ ಡಿಪೆಂಡ್ ಆದರೆ ಭಾರತಕ್ಕೆ ಉಳಿಗಾಲ ಇಲ್ಲ ಭವಿಷ್ಯದಲ್ಲಿ. ಏನೋ ಈಗ 1200 ಹಾರ್ಸ್ ಪವರ್ ಸಾಮರ್ಥ್ಯದ ಈ ಎಂಜಿನನ್ನು ಪರೀಕ್ಷೆ ಮಾಡಿರೋದನ್ನು ಮಂತ್ರಿಗಳು ಹಂಚಿಕೊಂಡಿದ್ದಾರೆ. ಇದನ್ನು ನೀರು ಮತ್ತು ಬಿಸಿ ಹವೆ ಅಂದರೆ ಸ್ಟೀಮ್ ಅದರಲ್ಲಿ ವರ್ಕ್ ಆಗೋವಂಥದ್ದಿದು. ಹೈಡ್ರೋಜನ್ ಅಂದರೆ ಆಕ್ಸಿಜನ್ ಎರಡು ಸ್ಪ್ಲಿಟ್ ಆಗುತ್ತೆ, ಅದರಿಂದ ಮಾಡ್ಕೊಂಡು ಹೋಗ್ತಾರೆ. ತಂತ್ರಜ್ಞಾನ ಹೊಸ, ಅದನ್ನು ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ಅಲ್ಲ, ಬಟ್ ಅದರ ಬಳಕೆ ನಮ್ಮಲ್ಲಿ ಹೊಸ. ಈಗಾಗಲೇ ಜರ್ಮನಿ, ಸ್ವೀಡನ್, ಫ್ರಾನ್ಸ್, ಚೀನಾ ಹೈಡ್ರೋಜನ್ ಇಂಜಿನ್ಗಳನ್ನು ಬಳಸ್ತಾ ಇದ್ದಾರೆ. 140 ಕಿಲೋಮೀಟರ್ ವೇಗದಲ್ಲಿ ಹೋಗುತ್ತೆ ಅಂತ ಇದ್ದಾರೆ. ಡೀಸೆಲ್ ಎಂಜಿನ್ಗೆ ಹೋಲಿಸಿದ್ರೆ 60% ಶಬ್ದ ಕಡಿಮೆ ಅಂತಾರೆ. ದಟ್ಸ್ ಓಕೆ. ಓವರ್ ಎ ಪೀರಿಯಡ್ ಆಫ್ ಟೈಮಲ್ಲಿ ದಟ್ ಕಂಟ್ರೋಲ್ಸನ್ನು ಹೊಸದಾಗಿ ಇನ್ವೆನ್ಷನಲ್ಲಿ ತರಬಹುದು. ಫಾರ್ ಎಕ್ಸಾಂಪಲ್ 25 ವರ್ಷದ ಹಿಂದಿನ ಹಳೆ ಡೀಸೆಲ್ ಎಂಜಿನ್ ಶಬ್ದಕ್ಕೂ ಇವತ್ತಿನ ಡೀಸೆಲ್ ಎಂಜಿನ್ ಶಬ್ದಕ್ಕೂ ಸಂಬಂಧನೇ ಇಲ್ಲ ಕಾರ್ಗಳಲ್ಲಿ. ಫಾರ್ ಎಕ್ಸಾಂಪಲ್ ಇವತ್ತಿನ ಕೆಲವು ಕಾರುಗಳಲ್ಲಿರೋ ಡೀಸೆಲ್ ಎಂಜಿನ್ ಶಬ್ದ ಕೇಳೋದೇ ಇಲ್ಲ. ಆ್ಯಸ್ ಗುಡ್ ಆಸ್ ಎ ಪೆಟ್ರೋಲ್ ಎಂಜಿನ್, ಆ್ಯಸ್ ಗುಡ್ ಎ ಪೆಟ್ರೋಲ್ ಎಂಜಿನ್. ಹಾಗಾಗಿ ದಟ್ ಕ್ಯಾನ್ ಇಂಪ್ರೂವ್. ನೋಡೋಣ ಮುಂದೆ ಏನಾಗುತ್ತೆ ಅಂತ. ಎಸ್, ಸಂವಿಧಾನದ ಪೀಠಿಕೆಯಿಂದ ಸಮಾಜವಾದ ಮತ್ತು ಜಾತ್ಯತೀತತೆ ಎಂಬ ಪದಗಳನ್ನು ತೆಗೆದುಹಾಕುವ ಪ್ರಶ್ನೆಯೇ ಇಲ್ಲ ಅಂತ ಕೇಂದ್ರ ಸಚಿವರು ಇವತ್ತು ಸಂಸತ್ಗೆ ಲಿಖಿತ ರೂಪದಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಪದಗಳನ್ನು ಮರುಪರಿಶೀಲಿಸುವ ಅಥವಾ ತೆಗೆದುಹಾಕುವ ಪ್ರಮೇಯ ಬರಲ್ಲ ಅಂತ ಹೇಳಿದ್ದಾರೆ. ಇನ್ನು ಸಂಸತ್ನ ಮುಂಗಾರು ಅಧಿವೇಶನ 5ನೇ ದಿನವೂ ಕೂಡ ಕೋಲಾಹಲದಿಂದ ಬದಿಯಾಯಿತು. ನಡೆದಿದ್ದ ದಿನ ಹೇಳೋಣ, ಇವತ್ತು ನಡೆದಿದೆ ಅಂತ. ಅದೇ ಅದು ಇಂಪಾರ್ಟೆಂಟ್. ನಡೆದಿಲ್ಲ ಅನ್ನೋದನ್ನು ಹೇಳೋದೇನಿದೆ, ಮಾಮೂಲಿ ಅದೇ ಆಗೋದು. ಕೇರಳದಲ್ಲಿ ಒಂದು ಅತ್ಯಾಚಾರ ಮತ್ತು ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಬ್ಬ ಕನ್ವಿಕ್ಟ್ ಆಗಿದ್ದ, ಜೈಲಲ್ಲಿದ್ದ. 25 ಅಡಿ ಗೋಡೆ ಹಾರ್ದ, ಅದೆಂಗೋ ಕಟ್ ಮಾಡಿದಂತೆ, ಅದೇನೋ ಬಿದ್ದಂತೆ ಹೋದಂತೆ ತಪ್ಪಿಸ್ಕೊಂಡು ಪೊಲೀಸ್ನವ್ರು ಪುಣ್ಯಕ್ಕೆ ಹಿಡ್ದಾಕಿದ್ದಾರೆ. ಅವನ್ನ ಹಿಡಿದು ಒಳಗೆ ಹಾಕಿದ್ದಾರೆ ವಾಪಸ್. ಯಾರು ಗೋವಿಂದಚಾಮಿ ಅಂತೆ, ಕಣ್ಣೂರು ಕೇಂದ್ರ ಜೈಲಿಂದ ತಪ್ಪಿಸ್ಕೊಂಡಿದ್ದ. ಸೌಮ್ಯ ಅನ್ನೋ ಹೆಣ್ಣುಮಗಳನ್ನು 11ರಲ್ಲಿ ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ದ. ಬಟ್ ಆಮೇಲೆ ಕನ್ವಿಕ್ಷನ್ ಆಗಿದೆ, ಶಿಕ್ಷೆ ಆಗಿದ್ದಾನೆ. ಒಡಿಶಾದ ಜೈಪುರ್ನಲ್ಲಿ ಅರಣ್ಯ ಇಲಾಖೆ ಅಧಿಕಾರಿ ರಾಮಚಂದ್ರ ನಿವಾಸದಲ್ಲಿ ಸಂಪತ್ತಿನ ಖಜಾನೆಯೇ ಸಿಕ್ಕಿದೆ. 1.44 ಕೋಟಿ ರೂಪಾಯಿ ಮತ್ತು 16 ಚಿನ್ನದ ಬಿಸ್ಕೆಟ್ಗಳು ಪತ್ತೆಯಾಗಿದ್ದು ಜಪ್ತಿ ಮಾಡಿದ್ದಾರೆ. ಅಕ್ರಮ ಆಸ್ತಿ ಹೊಂದಿರುವ ಆರೋಪದ ಮೇಲೆ ವಿಜಿಲೆನ್ಸ್ ಅಧಿಕಾರಿಗಳು ದಾಳಿಯನ್ನು ನಡೆಸಿದರು. ಇನ್ನು ಬೆಂಗಳೂರಿನ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ದುಬೈ ಪ್ರಯಾಣಿಕನ ಟ್ರಾಲಿ ಬ್ಯಾಗ್ನಲ್ಲಿ ಅನಾಮಿಕನೊಬ್ಬ 3.5 kg ಚಿನ್ನದ ಬಿಸ್ಕೆಟ್ ಅನ್ನು ಅಂಟಿಸಿದ್ದ. ಇದನ್ನು ಪತ್ತೆ ಹಚ್ಚಿದಾಗ ಗೊತ್ತಾಗಿದೆ. ಡಿಆರ್ಐ ಅಧಿಕಾರಿಗಳು ಈಗ ಆರೋಪಿಯನ್ನ ವಶಕ್ಕೆ ಪಡೆಯೋದಕ್ಕೆ ಸಿಸಿಟಿವಿಗಳ ದೃಶ್ಯಗಳನ್ನು ಕಲೆ ಹಾಕ್ತಾ ಇದ್ದಾರೆ. ಆದರೆ ಬ್ಯಾಗ್ನ ಮಾಲೀಕನನ್ನು ಕೂಡ ವಿಚಾರಣೆಗೆ ಒಳಪಡಿಸಿದ್ದಾರೆ. ಮೇಡಮ್, ಏನು ಸಂಬಂಧ ಇಲ್ಲ ಅಂತಿದ್ರಲ್ಲ, ಟ್ರಾಲಿ ಮಾಲೀಕನಿಗೂ ಪಾಪ ಅದಕ್ಕೂ ಸಂಬಂಧ ಇಲ್ಲ. ಅವನು ಸಿಕ್ಕ ನಂತರದಲ್ಲಿ ಏನಾದರೂ ಸಂಬಂಧ ಇತ್ತಾ ಅದು ಗೊತ್ತಿಲ್ಲ. ಮತ್ತು ಇವರು ಅರಣ್ಯ ಇಲಾಖೆ ಅಧಿಕಾರಿಗಳು ಏನು ಅರಣ್ಯ ಸಂಪತ್ತೇನು ಅಗಣಿತ ಅಲ್ವೇ? ಏನು ಸಣ್ಣದೇ ಸಂಪತ್ತು? ಹಾಂ, ವೆರಿ ಗುಡ್. ಅದೇ ರಾಬಕೋವಿ ಅಂದರೆ ರಾಯಚೂರು, ಬಳ್ಳಾರಿ, ಕೊಪ್ಪಳ, ವಿಜಾಪುರ, ಅದರದ್ದು ಹಾಲು ಒಕ್ಕೂಟದ ಅಧ್ಯಕ್ಷರಾಗಿ ಶಾಸಕ ರಾಘವೇಂದ್ರ ಹಿಟ್ನಾಳ್ ಆಯ್ಕೆ ಆದ್ರಂತೆ. ಅದೇನೋ ಭೀಮಾ ನಾಯಕಲ್ಲಿ ಟ್ರೈ ಮಾಡಿದ್ರಂತೆ, ಆಗಬೇಕು ಅಂತ ಅವ್ರಿಗೆ ಆಗಿಲ್ಲವಂತೆ. ಕೇಳಿದ್ರೆ, ಅಲ್ಲ ರೀ, ಹಿಂದಿನ ಅಧ್ಯಕ್ಷರು ಸವಾಲು ಹಾಕಿದ್ರು, ನನಗೆ ತಾಕತ್ತು ದಮ್ಮಿದ್ರೆ ಕಾಂಟೆಸ್ಟ್ ಮಾಡೋದು, ನಾವು ಕಾಂಟೆಸ್ಟ್ ಮಾಡಿ ಗೆದ್ಬಿಟ್ಟೆಪ್ಪ ಅಂತನಂತೆ. ಓಲೆ ಬಿಡ್ರಪ್ಪ, ಯಾರೋ ಒಬ್ರದ್ದು ದಮ್ಮು ಆಗಿದೆಯಲ್ಲ, ಕಟ್ಕೊಳ್ಳಿ ಇನ್ನೊಬ್ರು ದಮ್ಮನ್ನು ಅಷ್ಟೇ, ನಾವೇನು ಮಾಡೋಕ್ಕಾಗತ್ತೆ? ಹಾಂ, ಸರಿ, ಈಗ ಆಯ್ಕೆ ಆದ್ರಂತೆ, ಹಾಕ್ಕೊಳ್ಳಿ, ನಾವೇನು ಮಾಡ್ಬೇಕೀಗ? ಅದಕ್ಕೆ ನಮಗೇನು ಕೆಲಸವಿಲ್ವಾ ಬೇರೆ?
ಆದ್ದರಿಂದ ಮಾಡ್ಕೊಳ್ಳಿ ಯಾರೋ ಒಬ್ರು. ಬ್ರಿಟನ್ ಪ್ರವಾಸವನ್ನು ಮುಗಿಸಿ ಅಂದರೆ ಮುಕ್ತ ವ್ಯಾಪಾರ ಒಪ್ಪಂದಕ್ಕೆ ಸಹಿ ಹಾಕಿ ಎಲ್ಲ ಆಗಿ ಬಂದ ಮೇಲೆ ಮಾಲ್ಡೀವ್ಸ್ಗೆ ಹೋಗಿ ಇಳ್ಕೊಂಡಿದ್ದಾರೆ ಪ್ರೈಮ್ ಮಿನಿಸ್ಟ್ರು. 2 ದಿನದ ಭೇಟಿ. ಅಲ್ಲಿ ಇದು ಅವ್ರದ್ದು ಸ್ವಾತಂತ್ರ್ಯ ದಿನಾಚರಣೆ ದಿನ ಬೇರೆ ಇದೆ ಅಲ್ಲಿ. ಅಲ್ಲಿ ಅಧ್ಯಕ್ಷ ಮೊಹಮ್ಮದ್ ಮುಯಿಜು ಸ್ವಾಗತಿಸಿದ್ದಾರೆ. ನೆನಪಿರಬೇಕು ನಿಮ್ಗೆ ಆ ಮುಖ. 60ನೇ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಇಬ್ಬರದು ಅತಿಥಿ. ಭಾರತ ಅವರಿಗೆ 4,850 ಕೋಟಿ ರೂಪಾಯಿ ದಿನ ಒಂದು ಸಾಲ, ಏನೋ ಒಂದು ಸ್ವ್ಯಾಪಿಂಗ್ ಏನೋ ಒಂದು ಮಾಡಿದ್ದಾರೆ. ಒಂದು 72 ಸೇನಾ ವಾಹನ, 3,300 ಸೋಷಿಯಲ್ ಹೌಸಿಂಗ್ ಯೂನಿಟ್ಗಳು, ಈ ಥರದ್ದೇನೇನೋ ನಮ್ಮ ಕೈಲಾಗಿದ್ದನ್ನೆಲ್ಲ ನಮ್ಮವ್ರು ಮಾಡಿಕೊಟ್ಟಿದ್ದಾರೆ. ದಟ್ಸ್ ಓಕೆ. 1.5 ವರ್ಷದ ಹಿಂದೆ ಲಕ್ಷದ್ವೀಪಕ್ಕೆ ಇವ್ರು ಹೋಗಿದ್ದರು. ಇವ್ರು ಯಾವುದೋ ಫೋಟೋ ಹಾಕಿದ್ರು, ಅದಕ್ಕೆ ಯಾರೋ ರಿಯಾಕ್ಟ್ ಮಾಡಿದ್ರು. ನಡಿಬಾರ್ದೆಲ್ಲ ನಡೆದೋಯ್ತು. ಈಗ ಎಷ್ಟು ಬದಲಾವಣೆ ಈಗ ಈ ಹಂತಕ್ಕೆ ಬಂದು ನಿಂತಿದೆ. ಹಾಂ, ಹಾಗೆ ನೋಡಿದ್ರೆ ಆ ದಿನ ನಾವು ಮೊಯಿಜು ಅಧಿಕಾರಕ್ಕೆ ಬಂದಿದ್ದಿದ್ದೇ ಭಾರತ ವಿರೋಧಿ ಪ್ರಚಾರದ ಆಧಾರದ ಮೇಲೆ. ಮಾಲ್ಡೀವ್ಸಲ್ಲಿ ಪುಟಾಣಿ ದೇಶ, ದ್ವೀಪರಾಷ್ಟ್ರ, ಹಲವಾರು ಸಾವಿರಾರು ದ್ವೀಪಗಳಿವೆ ಅವ್ರ ಜೊತೆಯಲ್ಲಿ. ಆ್ಯಂಡ್ ಇಟ್ಸ್ ಇನ್ ಎ ಡೇಂಜರಸ್ ಸಿಚುಯೇಷನಲ್ಲಿದೆ. ಗ್ಲೋಬಲ್ ವಾರ್ಮಿಂಗಿಂದ ಸೀ ರೈಸ್ ಆಗ್ತಿರೋದ್ರಿಂದ, ಸಮುದ್ರ ಮೇಲೆ ಕೇಳ್ತಿರೋದ್ರಿಂದ ಭಾಳ ಕೆಟ್ಟ ಪರಿಸ್ಥಿತಿಲಿದೆ ಮಾಲ್ಡೀವ್ಸ್. ಯಾವತ್ತೊಂದಿನ ಅದು ಮುಳುಗೋಗ್ಬಿಡುತ್ತದು. ಇವತ್ತಲ್ಲ, ನಾಳೆ ಅಲ್ಲ ಅದು. ಹಾಗಾಗಿ ಅವತ್ತು ನಾವು ಹೆಲಿಕಾಪ್ಟರ್ ಕೊಟ್ಟಿದ್ದರೆ ಎಮರ್ಜೆನ್ಸಿಗೆ ಯೂಸ್ ಮಾಡ್ಕೊಳ್ಳಿ ಅಂತ ಅದನ್ನು ವಾಪಸ್ ಕಳಿಸಿದ್ರು. ಆ ಲೆವೆಲಲ್ಲಿದ್ದರು. ಇವತ್ತು ಈ ಲೆವೆಲ್ಗೆ ಬಂದಿದ್ದಾರೆ. ಕಾರಣ ದೇ ಮಸ್ಟ್ ಹ್ಯಾವ್ ಅಂಡರ್ಸ್ಟುಡ್. ಅಂಧಕಾಲದಿಂದಲೂ ಭಾರತನೇ ಮಾಲ್ಡೀವ್ಸ್ ಜೊತೆ ನಿಂತಿರೋದು ಸರ್ವಕಾಲದಲ್ಲಿ. ಮಧ್ಯದಲ್ಲಿ ಚೈನಾ ಕಡೆಗೆ ಹೋಗಿ ಬಂದಿದ್ರು ಇವರಷ್ಟೇ. ಎಸ್. ಅಡಲ್ಟ್ ಕಂಟೆಂಟ್ ಪ್ರಸಾರ ಮಾಡ್ತಾ ಇದ್ದ ಆಲ್ಟ್ ಬಾಲಾಜಿ ಮತ್ತು ದೇಸಿ ಫ್ಲಿಕ್ಸ್ ಸೇರಿದಂತೆ 25 OTT ಪ್ಲಾಟ್ಫಾರ್ಮ್ಗಳನ್ನು ಕೇಂದ್ರ ಸರ್ಕಾರ ಬ್ಯಾನ್ ಮಾಡಿದೆ. ಡಿಜಿಟಲ್ ಮಾಧ್ಯಮಗಳಲ್ಲಿ ಅಸಭ್ಯತೆ, ಅಶ್ಲೀಲತೆ ಹಾಗೂ ಭಾರತೀಯ ಸಂಸ್ಕೃತಿಗೆ ವಿರುದ್ಧವಾಗಿರುವ ವಿಷಯಗಳನ್ನು ತಡೆಯುವ ನಿಟ್ಟಿನಲ್ಲಿ ಈ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಇದೆಲ್ಲ ಯಾವಾಗಿನ ಬರ್ತಿತ್ತು? ಎಷ್ಟು ವರ್ಷದಿಂದ? ನಿನ್ನೆ ಮೊನ್ನೆದಂತೂ ಅಲ್ಲ. ಕತೆ ಕಾಯ್ತಾ ಇದ್ರಾ? ಕೆಲವು ವಿಷಯದಲ್ಲಿ ಲೇಟಾಗಿ ಎಚ್ಚರ ಆಗುತ್ತೆ. ಎಲ್ಲ ವಿಚಾರದಲ್ಲೂ ಲೇಟೇ. ಕೇಳಿದ್ರೆ ನಮ್ಮಂಥ ಪ್ರಚಂಡ್ರಿ ಪ್ರಪಂಚದಲ್ಲೇ ಇಲ್ಲ ಅಂತ BJPಲಿ ಭಾಳ ಜನ ಭ್ರಮೇಲಿದ್ದಾರೆ. ಅದಕ್ಕೇನು ಮಾಡೋಣ? ಜನ ಓಟ್ ಕೊಡೋವರೆಗೂ ಬದುಕಿರ್ತೀರಿ ಅಷ್ಟೇ. ರೌಡಿ ಶೀಟರ್ ಬಿಕ್ಲು ಶಿವ ಅವನ ಕೊಲೆ ವಿಚಾರದಲ್ಲೇನೋ 10 ನಿಮಿಷಕ್ಕೊನ್ನೇ ಎಸ್ಕೇಪ್ ಆದನಂತೆ, ಓಡೋದ್ನಂತೆ. ಯಾವುದೋ ಕಾರಲ್ಲಿ ಬಂದಂತೆ, ಇನ್ಯಾವುದೋ ಕಾರ್ ಹತ್ಕೊಂಡಂತೆ, ಇನ್ಯಾವುದೋ ಕಾರಲ್ಲಿ ಓಡೋದ್ನಂತೆ. ಏನು ಮಾಡೋಣ ಇದನ್ನೆಲ್ಲ ಇಟ್ಕೊಂಡು ಅವನು? ನೀನು ಇಂಟರ್ನ್ಯಾಷನಲ್ ಫಿಗರು ಫಾಲೋ ಮಾಡ್ಕೊಂಡು ಹೋಗೋಕೆ ನಾವು ಮಿನಿಟ್ ಟು ಮಿನಿಟಲ್ಲಿ. ಯಾವನವನು ಸಿಕ್ಕರೆ ಎತ್ತಾಕೊಂಬಂದು ಬುಡಕ್ಕೆ ತೆಗೆದು ಬಿಟ್ಬಿಟ್ಟು ದೊಡ್ಡ ಟ್ರಕ್ಕಿಂಗು ಇವನಿಗೆ, ಅದು ಬೇರೆ ಕೇಳಿಲಿ. ರಾಜ್ಯದಲ್ಲಿ ಯೂರಿಯಾ ಕೊಡುವಂತೆ ಕೇಂದ್ರ ಸಚಿವ JP ನಡ್ಡಾಗೆ ಸಿಎಂ ಸಿದ್ದರಾಮಯ್ಯನವರು ಪತ್ರ ಬರೆದಿದ್ದಾರೆ. ಕಾರಣ, ರೈತರು ಹೋರಾಟ ನಡೆಸ್ತಾ ಇದ್ದಾರೆ. 11,17,000 ಮೆಟ್ರಿಕ್ ಟನ್ ಯೂರಿಯಾ ಕೊಡಬೇಕಿತ್ತು. ಅದರಲ್ಲಿ 5,16,951 ಕೊಟ್ಟಿದ್ದೀರಿ. ಈಗ 6,80,655 ಮೆಟ್ರಿಕ್ ಟನ್ನಷ್ಟು ಯೂರಿಯಾ ಬರಬೇಕಾಗಿದೆ. ದಯವಿಟ್ಟು ಕೊಡಿ ಅಂತ ಸಿಎಂ ಪತ್ರವನ್ನು ಬರೆದಿದ್ದಾರೆ. ವಿಜಯನಗರದ ಹರಪನಹಳ್ಳಿ, ಜಗಳೂರು ಇಲ್ಲೆಲ್ಲ ಧರಣಿ, ರಸ್ತೆ ತಡೆ, ಟೈರ್ಗೆ ಬೆಂಕಿ ಹಾಕೋದು ಎಲ್ಲ ನಡೀತಾ ಇದೆ ರೈತರದ್ದು. ಯಾಕೆ ಬಂತು ಈ ಪರಿಸ್ಥಿತಿ? ಚೀಫ್ ಮಿನಿಸ್ಟ್ರು ನನ್ನ ಮೊನ್ನೆನೇ ಹೇಳಿದೆ, ಬರೆದು ಬಿಡ್ರಪ್ಪ ಅಂತ ಸುಮ್ಮನೆ. ಯಾಕೆ ಬಂತು ಈ ಪರಿಸ್ಥಿತಿ? ಯಾಕೆ ಮುಖ್ಯಮಂತ್ರಿಗಳು ಅದನ್ನು ಹೇಳಲ್ಲ ರಾಜ್ಯದ ಜನಕ್ಕೆ? BJPಯವರು ಸುಳ್ಳು ಹೇಳುವುದು, ಅವ್ರು ಸುಳ್ಳೇ ಅವರ ದೇವರು. ನಿಮ್ಮದು ಅವ್ರದ್ದು ಮನೆ ದೇವರು, ನಿಮ್ಮದು ದೇವರು ಅಷ್ಟೇ ವ್ಯತ್ಯಾಸ. ಅಷ್ಟೇ. ಕಾಮನ್ ಸೆನ್ಸ್ ಇರಬೇಕಾಗಿತ್ತು ಅಗ್ರಿಕಲ್ಚರಲ್ ಆಫೀಸರ್ಸ್ಗೆ ಅಥವಾ ಯಾರ್ದೋ ಸರ್ಕಾರದಲ್ಲಿ ಯಾರಿಗೆ ಅಂತ ನಂಗೆ ಗೊತ್ತಿಲ್ಲ. ಅರ್ಲಿ ರೈನ್ಸ್ ಆಗಿದೆ ಈ ಸರಿ ಅಂತ. ವಿ ಹ್ಯಾವ್ ಗಾನ್ ಇನ್ ಫಾರ್ ಎ ಅರ್ಲಿ ಗುಡ್ ರೈನ್, ಒಳ್ಳೆ ಮಳೆ ಕೊಟ್ಟೋಗಿದ್ದೀವಿ. ಅದನ್ನು ಕೈಯಲ್ಲಿ ಇಟ್ಕೊಂಡು ಸಂತೋಷಕ್ಕೆ ಈ ತಿಂಗಳೇ ತುಂಬಿ ಹೋಯಿತು ಅಂದ್ಬಿಟ್ಟು ಮರ ಹಿಡ್ಕೊಂಡು ಹೋಗಿದ್ರಿ ಚೀಫ್ ಮಿನಿಸ್ಟ್ರು. ಈ ತಿಂಗಳೇ ತುಂಬ್ಕೊಂಬಿಡ್ತು, ಇತಿಹಾಸ ಅಂದ್ಕೊಂಡು ಹೋಗಿ ಬಿಡ್ಬಿಟ್ರಿ. ಅದು ಅಲ್ಲಿ ಹೊಳಿಬೇಕಿತ್ತು. ಅರ್ಲಿ ಮಳೆ ಆಗಿರೋದ್ರಿಂದ ರೈತರು ಅರ್ಲಿ ಬರ್ತಾರೆ ಗೊಬ್ಬರಕ್ಕೆ ಈ ಸರಿ ಅಂತ. ಕಾಮನ್ ಸೆನ್ಸ್ ಇರಬೇಕಿತ್ತಲ್ಲಿ. ಸೊ ಅರ್ಲಿ ಪ್ರಿಪರೇಷನ್ ಆಗಬೇಕಿತ್ತು ಇದಕ್ಕೆ. ಈಗಲ್ಲ, ರೋಡಿಗೆ ಬಂದವ್ರು ಅಂಗಡಿ ಮುಂದೆ ನಿಂತ್ಕೊಂಡಾಗ ಕಾಗದ ಬರೆದುಬಿಟ್ಟು ಇದು ಬೇಗ ಕಳಿಸಿ, ಏನು ಕಳ್ಸಕ್ಕೆ ಅದೇನದು ಬಗದ್ಬಿಟ್ಟು ಮಣ್ಣನ್ನು ಕೆತ್ತಿ ಮಂಕ್ರಿಲ ಕಳಿಸೋದು ಅಂದ್ಕೊಂಡಿದ್ದೀರೋ ಹೆಂಗೆ ಸರ್ಕಾರದವ್ರು ನೀವು? ಡಸ್ ಎನಿಬಡಿ ಹ್ಯಾಸ್ ಕಾಮನ್ ಸೆನ್ಸ್ ಇನ್ ಕರ್ನಾಟಕ? Do you know what is the international position on urea today? China is refusing to help us. Large production of urea happens out of the help of China material.
ಎಲ್ಲದರ ಮೇಲೂ ಕಂಡೀಷನ್ ಹಾಕೊಂಡು ಕೂತಿದ್ದಾರೆ ಅವರಲ್ಲಿ ತಡ್ಕೊಂಡು. ಎಲ್ಲಿಂದ ಬರ್ಬೇಕು ನಿಮಗೆ? ಇದೆಲ್ಲ ಒಂದು ತಿಂಗಳಿಂದ ನಡೀತಾ ಇದೆ. ಇದು ಇಂಟರ್ನ್ಯಾಷನಲ್ ಮಾರ್ಕೆಟ್ಸಲ್ಲಿ ಲಬಲಬ ಅಂತಿದ್ದಾರೆ ಎಲ್ಲರೂ. ನಿಮ್ಗೇನು ಗೊತ್ತಿಲ್ಲ, ಮಲ್ಕೊಂಡಿದ್ರಿ. ಒಬ್ಬರು 5 ವರ್ಷ ನಾನು, ಇನ್ನೊಬ್ಬರು ನೋಡೋಣ ಭಗವಂತ ಇದ್ದಾನೆ ಅಂತ ಜಗಳ ಆಡ್ಕೊಂಡು ನಿಂತಿದ್ರಿ ಇಬ್ಬರೂ. ಅಥವಾ ನಿಮ್ಮ ಪರವಾಗಿದ್ದ ಕೆಳಗಡೆ ಇದ್ದವ್ರು ನೋಡಲಿಲ್ಲ, ಅದರ ಪರಿಣಾಮ ಅನುಭವಿಸ್ತಾ ಇದ್ದೀರಿ. ಜನ ಬೀದಿಗೆ ಬರೋರು. ಈಗ ನೀವು ಕಾಗದ ಬರೆದ್ಬಿಟ್ಟ ತಕ್ಷಣ ಅಲ್ಲಿ ಏನು ತುಂಬಿ ಇಟ್ಕೊಂಡಿದ್ದಾರೆ, ಹಿಂಗೆ ಎತ್ತೆತ್ತು ಗಾಡಿ ಒಳಗೆ ಹಾಕ್ಬಿಟ್ಟು ಕಳಿಸ್ಬಿಡ್ತಾರೆ. ಸಿ ದೆರ್ ಇಸ್ ಅ ಹ್ಯೂಜ್ ಪ್ರಾಬ್ಲಮ್ ಆಫ್ ಯೂರಿಯಾ. ಈ ವರ್ಷ ನಾವು ಗೊತ್ತಿಲ್ಲ ಅದನ್ನು ನಾವು ಹೆಂಗೆ ಫೇಸ್ ಮಾಡ್ತೀವಿ ಅಂತ. ದೆರ್ ಈಸ್ ಎ ಪ್ರಾಬ್ಲಮ್ ಆಫ್ ಚೈನಾ ಟುಡೇ. ಯೂರಿಯಾನಲ್ಲಿ ನಾವು ಸೆಲ್ಫ್ ಸಫಿಷಿಯೆಂಟ್ ಅಲ್ಲ. ಎಸ್, ರಾಜ್ಯದ ಪಡಿತರ ಚೀಟಿದಾರರಿಗೆ ಗುಡ್ ನ್ಯೂಸ್. ಈ KYC ಆಗಿಲ್ಲ ಅಂತ ರದ್ದಾಗಿದ್ದಂತಹ ಕಾರ್ಡ್ಗಳಿಗೆ ಆಹಾರ ಇಲಾಖೆ ಈಗ ಮರು ಜೀವವನ್ನು ಕೊಟ್ಟಿದೆ. ಅಮಾನತುಗೊಂಡ ಪಡಿತರ ಚೀಟಿ ಮತ್ತೆ ಅಪ್ಲೈ ಮಾಡ್ಕೊಳ್ಳೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ.